Hello students, welcome to another session of this chapter number 10 straight lines. ನೋಡಿ ಇವತ್ತಿನ ಸೆಷನ್ ಅಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ತೀವಿ. ದಟ್ ಈಸ್ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ಎರಡು ಲೈನ್ಸ್ ಏನಾದರೂ ಇಂಟರ್ಸೆಕ್ಟ್ ಆಗಿದ್ರೆ ಅವುಗಳ ನಡುವಿನ ಆಂಗಲ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕಂತ. ಸೊ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ಸಪೋಸ್ ನೋಡಿ, ಇಲ್ಲಿ ಎರಡು ಲೈನ್ಸ್ ಇಂಟರ್ಸೆಕ್ಟ್ ಆಗಿದೆ, L1 ಅಂಡ್ L2. ಸೊ ಎರಡು ಲೈನ್ ಇಂಟರ್ಸೆಕ್ಟ್ ಆದಾಗ ಯು ವಿಲ್ ಫೈಂಡ್ ಟೂ ಆಂಗಲ್ಸ್ ಬಿಟ್ವೀನ್ ದೆಮ್. ನೋಡಿ, ಇಲ್ಲೊಂದು ಥೀಟಾ ಇದೆ, ಇಲ್ಲೊಂದು ಫೈ ಇದೆ. ಬೋತ್ ಆರ್ ದಿ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ L1 ಅಂಡ್ L2. ಅವುಗಳಲ್ಲಿ ಒಂದು ಅಕ್ಯೂಟ್ ಆಂಗಲ್ ಆಗಿರುತ್ತೆ, ಇನ್ನೊಂದು ಆಬ್ಟ್ಯೂಸ್ ಆಗಿರುತ್ತೆ. ಅಂತಂದ್ರೆ ಒಂದು ಲಘುಕೋನ ಆಗಿರುತ್ತೆ, ಅಂದ್ರೆ ಲೆಸ್ ದೆನ್ 90 ಇರುತ್ತೆ, ಮತ್ತು ಇನ್ನೊಂದು greater than 90, less than 180. Okay, so both the are angle between two lines. ನಾವು ಇವತ್ತಿನ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೊರಟಿರೋದು ಫೈಂಡಿಂಗ್ ದಿಸ್ acute angle theta between L1 and L2. So we will discuss how you can find this acute angle theta. ನೋಡಿ, ಇಲ್ಲಿ two lines L1 and L2, they are intersecting at this point. ಆಮೇಲೆ ಅವುಗಳ ಮಧ್ಯೆ ಆಂಗಲ್ ಇಲ್ಲೊಂದು ಥೀಟಾ ಇದೆ, ಫೈ ಇದೆ. ಬೋತ್ ಆರ್ ದಿ ಆಂಗಲ್ ಬಿಟ್ವೀನ್ L1 ಅಂಡ್ L2. ಅದರಲ್ಲಿ ಒಂದು ಆಂಗಲ್ ಅಕ್ಯೂಟ್ ಆಗಿರುತ್ತೆ, ಅಂತಂದ್ರೆ ಲೆಸ್ ದೆನ್ 90, ಮೋರ್ ದೆನ್ 0 ಡಿಗ್ರಿ. ಇನ್ನೊಂದು ಆಂಗಲ್ ದಿಸ್ ಫೈ ಈಸ್ ಮೋರ್ ದೆನ್ 90 ಬಟ್ ಲೆಸ್ ದೆನ್ 180. ಇದು ಆಬ್ಟ್ಯೂಸ್ ಆಗಿರುತ್ತೆ, ವಿಶಾಲ ಕೋನವಾಗಿರುತ್ತೆ. ಸೊ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಂತ ಹೇಳಿದಾಗ ದೇರ್ ಅರೈಸ್ ಟೂ ಕೇಸಸ್. One angle can be acute and other can be obtuse. So ಅದಕ್ಕೆ the acute angle theta between the lines L1 and L2 which slopes M1 and M2 respectively is given by. ನಿಮಗೇನಾದ್ರೂ ಎರಡು ಲೈನ್ಗಳ ಸ್ಲೋಪ್ಸ್ ಗೊತ್ತಿದ್ರೆ M1 and M2, so acute angle between L1 and L2 is obtained by using this relation tan theta equal to mod of M2 minus M1 by 1 plus M1 M2. ಇದನ್ನ ನಾವು ಡಿರೈವ್ ಮಾಡೋಣ. ಯಾರಿಗೆ ಡೆರಿವೇಶನ್ ಕಷ್ಟ ಆಗುತ್ತೆ ಅವರು ಅದನ್ನ ಇಗ್ನೋರ್ ಮಾಡಿ, ಜಸ್ಟ್ ಯು ರಿಮೆಂಬರ್ ದಿಸ್ ಫಾರ್ಮುಲಾ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದ್ರೆ ಹೇಳಿದ್ರೆ ನಿಮಗೆ ಈ ಡೆರಿವೇಶನ್ ಅನ್ನ ಪ್ರೂವ್ ಮಾಡಲಿಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ. ಎಸ್, ನೌ ಲೆಟ್ ಅಸ್ ಟ್ರೈ ಟು ಡಿರೈವ್ ದಿಸ್ ಎಕ್ಸ್ಪ್ರೆಷನ್. So consider L1 and L2 intersecting at this point. ಅದಕ್ಕೆ ಏನಾದ್ರು ಒಂದು ಪಾಯಿಂಟ್ ಅಂತ ಕೊಡಿ. ಸೊ ಥೀಟಾ ಮತ್ತು ಫೈ ಏನ್ ಅಜ್ಯೂಮ್ ಮಾಡಿ, ಲೆಟ್ ಥೀಟಾ ಅಂಡ್ ಫೈ ಬಿ ದಿ ಅಡ್ಜಸೆಂಟ್ ಆಂಗಲ್ಸ್ ಬಿಟ್ವೀನ್ ದ ಲೈನ್ಸ್ L1 and L2. L1 and L2 ಇಂಟರ್ಸೆಕ್ಟ್ ಈ ಪಾಯಿಂಟ್ P ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಅವುಗಳ ಮಧ್ಯೆ ಅಡ್ಜಸೆಂಟ್ ಆಂಗಲ್ಸ್ ಪರಸ್ಪರ ಪಾರ್ಶ್ವಕೋನಗಳು ಏನಾಗಿದ್ದಾವೆ, ಥೀಟಾ ಮತ್ತು ಫೈ ಅಂತ ಅಜ್ಯೂಮ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಥೀಟಾ ಅನ್ನೋದು ಏನಾಗುತ್ತೆ, ದಟ್ಸ್ ಥೀಟಾ ಪ್ಲಸ್ ಆಲ್ಫಾ 1. ಅಂದ್ರೆ ಇಲ್ಲಿ ಥೀಟಾ ಪ್ಲಸ್ ಆಲ್ಫಾ 1 ಈಕ್ವಲ್ ಟು ಆಲ್ಫಾ 2 ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಎಕ್ಸ್ಟೀರಿಯರ್ ಆಂಗಲ್ ಇನ್ ಎನಿ ಟ್ರಯಾಂಗಲ್, ಎಕ್ಸ್ಟೀರಿಯರ್ ಆಂಗಲ್ ಈಕ್ವಲ್ ಟು ಸಮ್ ಆಫ್ ಟು ರಿಮೋಟ್ ಇಂಟೀರಿಯರ್ ಆಂಗಲ್ಸ್. ಅಂತಂದ್ರೆ ಬಾಹ್ಯ ಕೋನವು ಪಾರ್ಶ್ವ ಅಂತರ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. That is alpha 2 equal to theta plus alpha 1. ಅದಕ್ಕೆ theta plus alpha 1 equal to alpha 2 ಅಂತ. That is theta equal to alpha 2 minus alpha 1. Okay, ಈ alpha 1 ಈ ಕಡೆ ಕಳಿಸಿ. ಸೊ ಇವಾಗ ಎರಡು ಬದಿಗೆ tan ಅನ್ನು ಅಪ್ಲೈ ಮಾಡಿದ್ರೆ tan of theta equal to tan of alpha 2 minus alpha 1. Okay, theta equal to ಏನಾಗಿದೆ, alpha 2 minus alpha 1 ಆಗಿದೆ. So tan theta equal to tan of alpha 2 minus alpha 1. ಇವಾಗ ನೋಡಿ, so tan of theta equal to alpha 2 minus alpha 1 ಇದೆ. ನಮಗೆ tan a minus b ಫಾರ್ಮುಲಾ ಗೊತ್ತಿದೆ. So tan of a minus b ಅಂತಂದ್ರೆ tan a minus tan b by 1 plus tan a tan b. ಸೊ ಆ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. tan of alpha 2 minus alpha 1 ಅಂತ ಹೇಳಿದ್ರೆ tan of alpha 2 minus tan of alpha 1 divided by 1 plus tan alpha 1 into tan alpha 2.
ಇವಾಗ ನೋಡಿ ಟ್ಯಾನ್ ಅಲ್ಫಾ 1 ಅಂತ ಹೇಳಿದ್ರೆ ಅದು ಸ್ಲೋಪ್ ಆಫ್ ದಿ ಲೈನ್ L1 ಅಂತ, ಅದನ್ನ ನಾವು M1 ಅಂತ ಕರಿತೀವಿ. ಓಕೆ, ಸೊ ಅದಕ್ಕೆ ಟ್ಯಾನ್ ಥೀಟಾ ಏನಾಗುತ್ತೆ, ಈ ಟ್ಯಾನ್ ಅಲ್ಫಾ 2 ಅಂದ್ರೆ M2 ಸ್ಲೋಪ್ ಆಫ್ ದಿ L2, ಟ್ಯಾನ್ ಅಲ್ಫಾ 1 ಅಂದ್ರೆ M1. ಸೊ 1 ಪ್ಲಸ್ ಇದು M1 ಇಂಟು M2 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ದಟ್ ಈಸ್ ಥೀಟಾ in terms of tan, that is tan theta equal to m2 minus m1 by 1 plus m1 m2. ಇವಾಗ ನೋಡಿ phi ಅನ್ನೋದು ಇನ್ನೊಂದು ಆಂಗಲ್ ಇದೆ ಬಿಟ್ವೀನ್ L1 and L2. ಸೊ ಅದಕ್ಕೆ ಏನಾಗುತ್ತೆ ನೋಡೋಣ ನಾವು. ಸೊ phi ಅಂದ್ರೆ ಏನಿದೆ, phi ಅಂದ್ರೆ 180 ಡಿಗ್ರಿ ಮೈನಸ್ ಥೀಟಾ. ನೋಡಿ ಇಲ್ಲಿ ಏನಾಗುತ್ತೆ, ಥೀಟಾ ಪ್ಲಸ್ phi equal to 180 ಆಗಿರುತ್ತೆ. ಸೊ phi is equal to 1 minus theta. This implies tan phi equal to, ಎರಡು ಬದಿಗೆ tan ಅಪ್ಲೈ ಮಾಡಿ, so tan of phi equal to tan of 180 degree minus theta. ಈಗ tan of 180 degree minus theta ಅಂತ ಹೇಳಿದ್ರೆ minus tan theta ಆಗುತ್ತೆ, ನಮಗೆಲ್ಲ ಗೊತ್ತಿದೆ. So which is minus of tan theta, because tan of 180 degree minus theta ಅಂತ ಹೇಳಿದ್ರೆ ಅದು ಸೆಕೆಂಡ್ ಕ್ವಾಡ್ರಂಟ್ ಬರುತ್ತೆ and it is equal to minus, that is tan theta. ಸೊ ಇವಾಗ tan theta ಅಂದ್ರೆ ನಮಗೆ ಆಲ್ರೆಡಿ ಡಿರೈವ್ ಮಾಡಿದ್ದೇವೆ. tan of theta is, it is in terms of m1 and m2 ಏನಾಗಿದೆ, it is minus of tan theta ಡಿರೈವ್ ಮಾಡಿದ್ದೇವೆ m2 minus m1 by 1 plus m1 m2. ನೋಡಿ tan theta ಅಂದ್ರೆ m2 minus m1 by 1 plus m1 m2, tan phi ಅಂತಂದ್ರೆ it is negative of that, minus of m2 minus m1 by 1 plus m1 m2. Now we will discuss two separate cases. ನೋಡಿ case 1, if m2 minus m1 by 1 plus m1 m2 is positive, ಈ ಕ್ವಾಂಟಿಟಿ ಏನಾದರೂ ಪಾಸಿಟಿವ್ ಆದ್ರೆ then tan theta ಏನಾಗುತ್ತೆ, tan theta will be positive. ಯಾಕಂದ್ರೆ tan theta ಎಕ್ಸ್ಪ್ರೆಷನ್ ಇದೇ ಇತ್ತು, ಅವಾಗ ಇದೇನಾದ್ರೂ ಪಾಸಿಟಿವ್ ಆದ್ರೆ tan theta ನು ಪಾಸಿಟಿವ್ ಆಗುತ್ತೆ, ಆಮೇಲೆ tan phi ಅನ್ನೋದು ನೆಗೆಟಿವ್ ಆಗುತ್ತೆ. ಯಾಕೆಂತ ಹೇಳಿದ್ರೆ tan phi ಗೆ ಇಲ್ಲಿ ಔಟ್ಸೈಡ್ ಒಂದು ಎಕ್ಸ್ಟ್ರಾ ಮೈನಸ್ ಇತ್ತು, ಅದಕ್ಕೆ ಸೊ ಈ ಕ್ವಾಂಟಿಟಿ ಏನಾದರೂ ಪಾಸಿಟಿವ್ ಆದ್ರೆ tan theta ಪಾಸಿಟಿವ್ ಆಗುತ್ತೆ ಮತ್ತು tan phi ಅನ್ನೋದು ನೆಗೆಟಿವ್ ಆಗುತ್ತೆ. ಆವಾಗ ಏನಾಗುತ್ತೆ, which means theta will be acute. ಯಾಕಂದ್ರೆ tan theta ಪಾಸಿಟಿವ್ ಆಗ್ಬೇಕಾದ್ರೆ ಓನ್ಲಿ ಇನ್ ಫಸ್ಟ್ ಕ್ವಾಡ್ರಂಟ್, ಅಂದ್ರೆ ಥೀಟಾ ಏನಾಗುತ್ತೆ ಲೆಸ್ ದ್ಯಾನ್ 90 ಇರಬೇಕಾಗುತ್ತೆ. ಸೊ ಇದೇನಾದ್ರೂ ಪಾಸಿಟಿವ್ ಆದ್ರೆ tan theta is positive, ಅಂದ್ರೆ theta is acute. phi ಅನ್ನೋದು ನೆಗೆಟಿವ್ ಆಗಿರ್ಬೇಕಾದ್ರೆ, tan ಅನ್ನೋದು ನೆಗೆಟಿವ್ ಆಗಿರ್ಬೇಕಾದ್ರೆ, that is tan of phi is negative ಅಂತ ಹೇಳಿದ್ರೆ ಅದು ಮೋರ್ ದನ್ 90 ಆಗಿರಬೇಕು. that implies phi will be obtuse. ಸೆಕೆಂಡ್ ಕೇಸ್ ಅನ್ನ ಡಿಸ್ಕಷನ್ ಮಾಡೋಣ. ಸಪೋಸ್ ಇದೇನಾದ್ರೂ ನೆಗೆಟಿವ್ ಆದ್ರೆ, so let us discuss second case. If m2 minus m1 by 1 plus m1 m2 is negative, ಸೊ ಇದೇನಾದ್ರೂ ನೆಗೆಟಿವ್ ಆದ್ರೆ ಏನಾಗುತ್ತೆ ನೋಡಿ, ನೆಗೆಟಿವ್ ಆದ್ರೆ tan theta is ನೆಗೆಟಿವ್ ಆಗುತ್ತೆ. ಯಾಕಂತಂದ್ರೆ ಇದೇ tan theta ಇತ್ತು ನಮ್ದು, ಆಲ್ರೆಡಿ ಪ್ರೂವ್ ಮಾಡಿದ್ವಿ ನಾವು. ಓಕೆ, ಸೊ ಅವಾಗ tan theta will be negative and tan phi will be positive. ಯಾಕೆ ಅಂತ ಹೇಳಿದ್ರೆ tan phi ಅಂದ್ರೆ ಇದಕ್ಕೊಂದು ಎಕ್ಸ್ಟ್ರಾ ಮೈನಸ್ ಇತ್ತು, ಸೊ ಇದೇ ಏನಾದ್ರು ನೆಗೆಟಿವ್ ಆದ್ರೆ tan theta ಅನ್ನೋದು ನೆಗೆಟಿವ್, tan phi ಅಂದ್ರೆ ಪಾಸಿಟಿವ್. ಸೊ ಇದರ ಅರ್ಥ tan ಏನಾದ್ರು tan theta ನೆಗೆಟಿವ್ ಆಗಬೇಕಾಗಿದ್ರೆ ಥೀಟಾ ಅನ್ನೋದು ಏನಾಗುತ್ತೆ, ಥೀಟಾ ವಿಲ್ ಬಿ ಆಬ್ಟ್ಯೂಸ್. ಅಂದ್ರೆ tan theta ನೆಗೆಟಿವ್ ಆಗಿರ್ಬೇಕಾದ್ರೆ ಥೀಟಾ ಅನ್ನೋದು ಮೋರ್ ದನ್ 90 ಇರಲೇಬೇಕು. ಆಮೇಲೆ phi ಅನ್ನೋದು ಅಕ್ಯೂಟ್ ಇರಲೇಬೇಕು, ಯಾಕಂದ್ರೆ tan phi ಇಸ್ ಪಾಸಿಟಿವ್ ಆಗಬೇಕಾದ್ರೆ tan ಅನ್ನೋದು ಪಾಸಿಟಿವ್ ಓನ್ಲಿ ಇನ್ ಫಸ್ಟ್ ಕ್ವಾಡ್ರಂಟ್, ಅದಕ್ಕೆ tan phi ವಿಲ್ ಬಿ ಅಕ್ಯೂಟ್. ಸೊ ನಮಗೇನ್ ಗೊತ್ತಾಗುತ್ತೆ, tan theta ಏನಾದ್ರೂ ಪಾಸಿಟಿವ್ ಆಗಬೇಕಾದ್ರೆ ಈ ಕ್ವಾಂಟಿಟಿ ಯಾವಾಗಲೂ ಪಾಸಿಟಿವ್ ಇರಲೇಬೇಕು. ಓಕೆ, ಸೊ ಅದಕ್ಕೆ ನಮಗೆ ಅಕ್ಯೂಟ್ ಆಂಗಲ್ ಬೇಕಾಗಿದ್ರೆ, ಈ ಥೀಟಾ ಬೇಕಾಗಿದ್ರೆ ವಿಚ್ ಇಸ್ ಲೆಸ್ ದನ್ 90, ಆವಾಗ ಈ ಕ್ವಾಂಟಿಟಿ ಅನ್ನೋದು ಯಾವಾಗಲೂ ಪಾಸಿಟಿವ್ ಇರಲೇಬೇಕಾಗುತ್ತೆ. ಅದಕ್ಕೆ ನಾವು tan ಥೀಟಾವನ್ನ ಹೀಗೆ ಬರಿತೀವಿ. ಸೊ ದ ಅಕ್ಯೂಟ್ ಆಂಗಲ್ ಥೀಟಾ ಬಿಟ್ವೀನ್ ಲೈನ್ಸ್ L1 and L2 is given by tan theta equal to mod of m2 minus m1 by 1 plus m1 m2.
ಮಾಡ್ ಹಾಕಿರೋ ಉದ್ದೇಶ ಅಂತ ಹೇಳಿದ್ರೆ ಅದು ಯಾವಾಗಲೂ ಪಾಸಿಟಿವ್ ಇರಬೇಕು. ಈ ಕ್ವಾಂಟಿಟಿ ಪಾಸಿಟಿವ್ ಇದ್ರೆ ನಮಗೆ ಅಕ್ಯೂಟ್ ಆಂಗಲ್ ಸಿಗುತ್ತೆ. ಓಕೆ, ಸೊ ವೆನೆವರ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಫೈಂಡಿಂಗ್ ಅಕ್ಯೂಟ್ ಆಂಗಲ್, ಅದಕ್ಕೆ ಮಾಡ್ ಹಾಕೋದನ್ನ ಮರಿಬೇಡಿ. ಎಸ್, ಸೊ ಯೂಸಿಂಗ್ ದಿಸ್ ಎಕ್ಸ್ಪ್ರೆಷನ್ ಯು ಕ್ಯಾನ್ ಫೈಂಡ್ angle between two lines L1 and L2. Let us discuss some examples on this. Here is one example. Find the angle between the lines whose slopes are √3 and 1 by √3. ಇಲ್ಲಿ ನಮಗೆ ಸ್ಲೋಪ್ಸ್ ಕೊಟ್ಟಿದ್ದಾರೆ. ಸೊ m1 ಸ್ಲೋಪ್ ಆಫ್ ಟೂ ಲೈನ್ಸ್ ಕೊಟ್ಟಿದ್ದಾರೆ. ಸೊ m1 equal to √3, m2 equal to 1 by √3 ಸ್ಲೋಪ್ಸ್ ಕೊಟ್ಟಿದ್ದಾರೆ. ಸೊ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಕೇಳಿದರೆ ನಾವು ಅಕ್ಯೂಟ್ ಆಂಗಲ್ ಅನ್ನು ಫೈಂಡ್ ಔಟ್ ಮಾಡೋಣ. ಸೊ ದೇರ್ ಫೋರ್ tan theta equal to its mod of m2 minus m1 divided by 1 plus m1 m2. ಎಸ್, ಇವಾಗ m1 m2 ಸಬ್ಸ್ಟಿಟ್ಯೂಟ್ ಮಾಡೋಣ. which is equals to it's 1 by √3. m2 ಅಂದ್ರೆ m1 ಅಂದ್ರೆ √3 divided by 1 plus m1 m2 ಅಂದ್ರೆ √3 into 1 by √3. So which is equals to ಸಿಂಪ್ಲಿಫೈ ಮಾಡಿ ಇಲ್ಲಿ ಮೇಲೆ ಎಲ್ಸಿಎಂ ತಗೊಳ್ಳೋಣ. 1 ಮೈನಸ್ √3 ಇಂಟು √3 ಅಂದ್ರೆ 3 ಆಗುತ್ತೆ, ಡಿವೈಡೆಡ್ ಬೈ √3 ಡಿವೈಡೆಡ್ ಬೈ ಇಲ್ಲಿ √3 ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಿ. ಸೊ ವಾಟ್ ವಿಲ್ ಗೆಟ್ 1 ಪ್ಲಸ್ 1 ಅಂದ್ರೆ 2 ಆಗುತ್ತೆ. ಎಸ್, ಸಿಂಪ್ಲಿಫೈ ಮಾಡಿ 1 ಮೈನಸ್ 3 ಅಂದ್ರೆ -2 by √3 ಇಂಟು ಇದು 2 by 1 ಇರುತ್ತೆ, ಅದನ್ನ ನಾನು ಹೀಗೆ ಬರ್ತೀನಿ 1 by 2 ಅಂತ ಬರೀತೀನಿ. ಸೊ which gives you 2 ಕ್ಯಾನ್ಸಲ್ ಆಯ್ತು, ಇಲ್ಲಿ -1 by √3 ಉಳಿಯುತ್ತೆ. ಸೊ ಮಾಡೆಲ್ ಇರೋದ್ರಿಂದ ನಾವು ಪಾಸಿಟಿವ್ ವ್ಯಾಲ್ಯೂನ ತೆಗೆದುಕೊಳ್ಬೇಕು. ಸೊ 1 by √3, this is your tan of theta. ಸೊ tan theta equal to 1 by √3 ಆಗ್ಬೇಕಾದ್ರೆ ಥೀಟಾ ಅನ್ನೋದು ಎಷ್ಟಿರಬೇಕು? ನಿಮ್ಗೆಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತಿದೆ. ಸೊ ಥೀಟಾ ಈಸ್ 30 ಡಿಗ್ರಿ. ಸೊ tan 30 ಅಂದ್ರೆ 1 by √3 ಆಗುತ್ತೆ. ಅದಕ್ಕೆ ಸೊ ಥೀಟಾ ಅನ್ನೋದು ಎಷ್ಟಾಗುತ್ತೆ ಇಲ್ಲಿ 30 ಡಿಗ್ರಿ. ಓಕೆ, ಸೊ ಈ ರೀತಿ ನಿಮಗೆ ಸ್ಲೋಪ್ಸ್ ಗೊತ್ತಿದ್ರೆ, ಎರಡು ಲೈನ್ಗಳ ಸ್ಲೋಪ್ಸ್ ಗೊತ್ತಿದ್ರೆ ಯು ಕ್ಯಾನ್ ಫೈಂಡ್ ಅಕ್ಯೂಟ್ ಆಂಗಲ್ ಥೀಟಾ ಬಿಟ್ವೀನ್ ದೆಮ್. ಸೊ ನಿಮಗೇನಾದ್ರೂ ಆಪ್ಟ್ಯೂಸ್ ಬೇಕಾಗಿದ್ರೆ ಇದನ್ನ 180 ಮೈನಸ್ ಮಾಡಿದ್ರೆ ಆಯ್ತು. ಆವಾಗ ನಮಗೆ 5 ಬೇಕಂದ್ರೆ ನಿಮಗೆ ಏನ್ ಮಾಡ್ಬೋದು, 180 ಡಿಗ್ರಿ ಮೈನಸ್ ಥೀಟಾ. ಸೊ ದಟ್ ಗಿವ್ಸ್ ಯು 150 ಡಿಗ್ರಿ. Okay, this is also angle between two lines, but ಇದು obtuse angle. ನೋಡಿ ಇಲ್ಲೊಂದು ಎಕ್ಸಾಂಪಲ್ ಇದೆ. ಫೈಂಡ್ ದಿ ಆಂಗಲ್ ಬಿಟ್ವೀನ್ ದಿ ಎಕ್ಸ್ ಆಕ್ಸಿಸ್ ಅಂಡ್ ದಿ ಲೈನ್ ಜಾಯಿನಿಂಗ್ ದಿ ಪಾಯಿಂಟ್ಸ್ 3, -1 and 4, -2 ಕೊಟ್ಟಿದ್ದಾರೆ, ಗಮನಿಸಿ. ನಮಗೆ ಆಂಗಲ್ ಬಿಟ್ವೀನ್ ಎಕ್ಸ್ ಆಕ್ಸಿಸ್ ಮತ್ತು ಲೈನ್ ಜಾಯಿನಿಂಗ್ ದೀಸ್ 2 ಪಾಯಿಂಟ್ಸ್ ಬೇಕಾಗಿದೆ. ಸೊ ಈಗ ನಿಮಗೆ ಎಕ್ಸ್ ಆಕ್ಸಿಸ್ ನ ಸ್ಲೋಪ್ ಗೊತ್ತಿರಬೇಕು. ಓಕೆ, ಸೊ ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್,
ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್ ಅಂದ್ರೆ ನಾನು m1 ಅಂತ ತಗೊಂಡ್ಕೊಂಡ್ರೆ ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್ ಇಸ್ ಆಲ್ವೇಸ್ 0. ಯಾಕಂತಂದ್ರೆ ಅದು ಎಕ್ಸ್ ಆಕ್ಸಿಸ್ ಜೊತೆಗೆ ಎಕ್ಸ್ ಆಕ್ಸಿಸ್ ಎಟ್ ಎಷ್ಟು ಆಂಗಲ್ ಫಾರ್ಮ್ ಮಾಡುತ್ತೆ 0 ಡಿಗ್ರಿ. ಸೊ tan ಆಫ್ 0 ಇಸ್ 0. ಅದಕ್ಕೆ ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್ ಆರ್ ಎನಿ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ವಿಲ್ ಹ್ಯಾವ್ ಅ ಸ್ಲೋಪ್ 0. ಅದಕ್ಕೆ ಎಕ್ಸ್ ಆಕ್ಸಿಸ್ ನ ಸ್ಲೋಪ್ 0 ಇರುತ್ತೆ. ಸೊ ಅದೇ ತರ ಇಲ್ಲಿ ಒಂದು 2 ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆ, a line joining these 2 points ಅದರ ಸ್ಲೋಪ್ ಎಷ್ಟಿರುತ್ತೆ? ಸೊ ಲೆಟ್ ಅಸ್ ಕಾಲ್ ದ ಪಾಯಿಂಟ್ಸ್ ಎ ಅಂತ ಹೇಳಿದ್ರೆ 3, -1, ಬಿ ಅಂತ ಹೇಳಿದ್ರೆ 4, -2. ಸೊ ಸ್ಲೋಪ್ ಆಫ್ ಎ ಬಿ ಅಂತ ಹೇಳಿದ್ರೆ ಐ ಕ್ಯಾನ್ ಕಾಲ್ ಇಟ್ ಆಸ್ m2. ಸೊ ಸ್ಲೋಪ್ ಫಾರ್ಮುಲಾ ಗೊತ್ತಿದೆ, y2 - y1 by x2 - x1. ಸೊ ಇಟ್ಸ್ ಅ -2 ಮೈನಸ್ ಆಫ್ -1 ಅಂದ್ರೆ +1 ಆಗುತ್ತೆ ಡಿವೈಡೆಡ್ ಬೈ 4 - 3. ಸೊ ಎಷ್ಟಾಯ್ತು ನೋಡಿ, ದಿಸ್ ಗಿವ್ಸ್ ಯು -1/1 ಅಂದ್ರೆ -1. ಎಸ್, ಇವಾಗ therefore angle between x-axis and the line segment AB is given by this formula, m2 minus a1 mod of it is 1 plus m1 m2, which is equals to m2 ಅಂದ್ರೆ -1 ಇದೆ, m1 ಅಂದ್ರೆ 0 ಇದೆ, divided by 1 plus ಇದು 0 ಆಗುತ್ತೆ, m1 into m2 ಅಂತಂದ್ರೆ 0. So you will get mod of -1 and that is 1. Okay, so tan theta equal to 1 ಅಂದ್ರೆ theta ಎಷ್ಟು? So this implies theta ಅನ್ನೋದು π/4 ಅಥವಾ 45 ಡಿಗ್ರಿ. ಓಕೆ, ಸೊ tan 45 ಡಿಗ್ರಿ ಅಂತ ಹೇಳಿದ್ರೆ ಎಷ್ಟಿದೆ? 1 ಆಗುತ್ತೆ. ಅದಕ್ಕೆ ಸೊ theta is 45 ಡಿಗ್ರಿ. ಸೊ ಈ ರೀತಿ ಆಂಗಲ್ ಬಿಟ್ವೀನ್ 2 ಲೈನ್ಸ್ ಅನ್ನ ನಾವು ಈ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಬಹುದು. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಸೊ ಟೇಕ್ ಕೇರ್ ಅಂಡ್ ಬಾಯ್.